ವೇಕೆನ್ಸಿ ನೀವು ಖಾಲಿ ಇಟ್ಕೊಂಡು ಇದನ್ನು ಮಾಡೋಕ್ಕೆ ಹೋದಾಗ ಎಲ್ಲೋ ಒಂದು ಕಡೆ ಅದು ಮತ್ತೆ ಖಾಲಿ ಆಗುತ್ತೆ. ಅದು ಮೋಸ್ಟ್ಲಿ ಖಾಲಿ ಆಗೋದು ಅದು ಗ್ರಾಮೀಣ ಭಾಗದಲ್ಲಿ ಸಮಸ್ಯೆ ಇರುತ್ತೆ. ಗ್ರಾಮೀಣ ಭಾಗದಲ್ಲಿ ಮತ್ತು ಏನು ನೀವು ಹೇಳಿದಿರಿ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಆ ಆಸ್ಪತ್ರೆಗಳಲ್ಲಿ ಇದಕ್ಕೆ ನೀವು ಪೂರ್ವ ಸಿದ್ಧತೆ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಕಾಲಕ್ಕೆ ನೀವು ಈ ವೈದ್ಯಾಧಿಕಾರಿಗಳನ್ನು ನೇಮಕ ಮಾಡುವಂಥ ಪ್ರಕ್ರಿಯೆಗೆ ನೀವು ಕಟಿಬದ್ಧರಾಗಿರಬೇಕು ಅನ್ನೋದು ಒಂದು. ಅದಲ್ಲದೆ ಹೆಂಡತಿ ಗಂಡ ಇಬ್ಬರೂ ಸಹ ಅವರು ಇಲಾಖೆಗಳಲ್ಲಿ ಕೆಲಸ ಮಾಡ್ತಿದ್ದಾರೆ, ಇಬ್ಬರು ಡಾಕ್ಟರ್ ಆಗಿರ್ತಾರೆ. ಅವರಿಗೆ ನಮ್ಮ ಸರ್ಕಾರಿ ಆದೇಶನೂ ಇದೆ, ಕೋರ್ಟ್ ಆದೇಶನೂ ಇದೆ. ಒಂದೇ ಕಡೆ ಅವ್ರಿಗೆ ಕೆಲಸ ಮಾಡಬೇಕು ಅಂತ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ನಿಮ್ಮ ಎಲ್ಲ ಸರ್ಕಾರಗಳ ಧ್ಯೇಯೋದ್ದೇಶನೂ ಕೂಡ. ಅದಕ್ಕೆ ಈ ಒಂದು ಕಾಯ್ದೆಯಲ್ಲಿ ಮಸೂದೆಯಲ್ಲಿ ಏನು ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಅನ್ನೋದು ಒಂದು. ಮತ್ತು ಈ ಹುದ್ದೆಗಳು ಅಂತ ಹೇಳಿದಾಗ ಆ ಹುದ್ದೆಗಳಲ್ಲಿ ನೀವು ತುಂಬಿಕೊಳ್ಳಿಕ್ಕೆ ತಾತ್ಕಾಲಿಕವಾಗಿ ನೀವು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ವೈದ್ಯರುಗಳನ್ನ ನೇಮಕಾತಿ ಮಾಡ್ಕೊಂಡಿರ್ತೀರಿ. ಆ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಕೆಲಸ ಮಾಡ್ತಿರೋಂಥ ವೈದ್ಯರುಗಳಿರುವಂಥ ಜಾಗದಲ್ಲಿ ಈ ಕೌನ್ಸ್ಲಿಂಗ್ಗೆ ಆ ಸ್ಥಾನಗಳನ್ನು ನೀವು ಕನ್ಸಿಡರ್ ಮಾಡ್ತೀರಾ, ಇಲ್ಲ ಆ ಸ್ಥಾನಗಳು ಅವ್ರಿಗೆ ಬಂದಾಗ ಆ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಕೆಲಸ ಮಾಡ್ತಿರೋರನ್ನ ಎಲ್ಲಿಗೆ ಕಳಿಸ್ತೀರಿ? ಈ ಮೂರು ವಿಚಾರಗಳನ್ನ ತಾವು ನಿಮ್ಮ ಇದನ್ನು ಒಂದು ಕ್ಲಾರಿಫಿಕೇಶನ್ ಮಾಡಬೇಕಂತ